ಬಿಗ್ ಬಾಸ್ ಕನ್ನಡ ಸೀಸನ್ 11 ನ 96ನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಸೆಕೆಂಡ್ ಪ್ರೋಮೋದಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕರುನಾಡ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅವ್ರ ಕೈಯಾರೆ ಅಡುಗೆ ಮಾಡಿ ಸ್ಪರ್ಧಿಗಳಿಗೆ ಕಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಅವರ ಅದೃಷ್ಟನೇ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಅವ್ರ ಕೈಯಾರ ಅವ್ರು ಅಡುಗೆ ಮಾಡಿ ಕಳಿಸೋದನ್ನ ನಾವು ನೋಡಿದೀವಿ. ಇವತ್ತು ಕೂಡ ಆ ಒಂದು ಶುಭಗಳಿಗೆ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಅಲ್ಲಿರುವ ಸ್ಪರ್ಧಿಗಳು ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬಿಗ್ ಬಾಸ್ ಚರಿತ್ರೆಲೇನೆ ಯಾವ ವಸ್ತು ಕೂಡ ಯಾವ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕುಕ್ ಮಾಡಿ ಸ್ಪರ್ಧಿಗಳಿಗೆ ಕೊಡುವಂತದ್ದು ಇಲ್ಲಿವರೆಗೂ ಕೂಡ ಯಾರು ಮಾಡಿಲ್ಲ. ಅದು ಒನ್ ಅಂಡ್ ಓನ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ನಿಜವಾಗ್ಲೂ ಕೂಡ ಹಳೆಯ ಸ್ಪರ್ಧಿಗಳು ಹಳೆಯ ಸೀಸನ್ ನಲ್ಲಿ ಇವತ್ತಿಗೂ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಕಳಿಸಿದಂತಹ ಬ್ಯಾಗ್ ಮೇಲೆ ಕೆಲವೊಂದು ಅಕ್ಷರಗಳನ್ನ ಅವರಿಗೆ ಬರ್ದಿರ್ತಾರೆ, ಬರ್ದು ಅವ್ರ ನೇಮ್ ಹಾಕಿರ್ತಾರೆ. ಆ ಒಂದು ಬ್ಯಾಗ್ ಅನ್ನ ನಿನ್ನೂ ಕೂಡ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಆ ಸ್ಪರ್ಧಿಗಳು ಕೆಲವೊಂದು ಟೈಮ್ ಅಲ್ಲಿ ಹೇಳಿರೋದುಂಟು, ನಿನ್ನೂ ಆ ಬ್ಯಾಗ್ ನಾನು ಹಂಗೆ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಕಿಚ್ಚ ಸುದೀಪ್ ಸರ್ ಅವರು ಅದ್ರಲ್ಲಿ ಬರ್ದಿದ್ದಾರೆ, ಹಾಗಾಗಿ ನಾನು ಆ ಬ್ಯಾಗ್ ಹಂಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿರೋದುಂಟು. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇದು ಒಂಥರ ಶುಭಗಳಿಗೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಸ್ಪರ್ಧಿಗಳಿಗೆ ಆಯ್ತಾ, ಇವತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಂದ ಆಯ್ತಾ, ಅವರು ಸ್ವತಃ ಅವರೇ ನಿಂತು ಕುಕ್ ಮಾಡಿ ಆಯ್ತಾ, ಅವರೇ ಪ್ಯಾಕ್ ಮಾಡಿ ಕಳಿಸುವಂತಹ ಊಟ ಇವತ್ತು ಅವ್ರಿಗೆ ಬಂದಿದೆ. ನಿಜವಾಗ್ಲೂ ಇದು ಪ್ರತಿ ಸೀಸನ್ ಅಲ್ಲೂ ಕೂಡ ಸ್ಪರ್ಧಿಗಳ ಭಾಗ್ಯ ಅಂತಾನೆ ಹೇಳ್ಬೋದು. ಇವತ್ತು ಅದನ್ನ ನೋಡಿದಂತಹ ನಮ್ಮ ಸ್ಪರ್ಧಿಗಳು, ಅದು ಮೋಕ್ಷಿತಾ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಉಗ್ರ ಮಂಜು, ಧನ್ರಾಜು, ಹನುಮಂತು, ಚೈತ್ರ ಕುಂದಾಪುರ ಅವರು, ಭವ್ಯಗೌಡ, ಗೌತಮಿ ಎಲ್ಲರೂ ಕೂಡ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಪ್ರೀತಿಯಿಂದ ಕಿಚ್ಚ ಸುದೀಪ್ ಸರ್ ಅವರಿಗೆ ಆಯ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಅವ್ರ ಪ್ರೀತಿಗೆ ಆಯ್ತಾ, ಸುದೀಪ್ ಸರ್ ಅವ್ರ ಪ್ರೀತಿಗೆ ಆಯ್ತಾ ಬೆಲೆ ಕಟ್ಟಲಾಗಲ್ಲ. ಯಾಕೆಂದ್ರೆ ಇದು ತುಂಬಾ ದೊಡ್ಡ ವಿಷಯ. ಯಾಕೆಂದ್ರೆ ಒಬ್ಬ ಮೇರು ನಟ, ಒಬ್ಬ ತುಂಬಾ ಎತ್ತರದಲ್ಲಿರುವಂತಹ ಒಬ್ಬ ನಟ ಆಯ್ತಾ, ಅಲ್ಲಿ ಬರುವಂತಹ ಸ್ಪರ್ಧಿಗಳಿಗೆ ತನ್ನ ಕೈಯಾರೆ ತಾನೇ ಅಡುಗೆ ಮಾಡಿ ಉಣಬಡಿಸ್ತಾನೆ ಅಂದ್ರೆ ಆಯ್ತಾ, ಅವನ ಮನಸ್ಸು ಎಂಥದ್ದು ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಅದನ್ನೇ ಹೇಳೋದು ಡೌನ್ ಟು ಅರ್ತ್ ಅಂತ. ಯಾಕೆಂದ್ರೆ ನಮ್ಮ ಸುದೀಪ್ ಸರ್ ಅವ್ರಿಗೆ ಯಾಕೆ ಎಲ್ಲರೂ ಹೇಳ್ತಾರೆ ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ತಾರೆ. ಯಾರೇ ನೋಡಿ ಸುದೀಪ್ ಸರ್ ಅವ್ರ ಬಗ್ಗೆ ಇದೊಂದು ವರ್ಡ್ ನ ಯೂಸ್ ಮಾಡ್ತಾರೆ. ಕಾರಣ ಇಷ್ಟೇ, ಅಷ್ಟು ಎತ್ತರಕ್ಕೆ ಬೆಳೆದು ಅಂದ್ರೆ ಬಾಲಿವುಡ್ ತನಕ ಹೋಗಿ ಮೂವಿ ಮಾಡಿದ್ರು ಕೂಡ ಇವತ್ತಿಗೂ ನಮ್ಮ ಸುದೀಪ್ ಸರ್ ಅವರು ಆಯ್ತಾ ತುಂಬಾ ಡೌನ್ ಟು ಅರ್ತ್ ಪರ್ಸನ್. ಅದಲ್ಲದೆ ಎಲ್ಲರ ಹತ್ರನೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಅದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲ ಕಡೆ ಒಳ್ಳೆ ಬಾಂಧವ್ಯನ ಯಾಕೆ ಹೊಂದಿದ್ದಾರೆ ಸುದೀಪ್ ಸರ್ ಅವರು ಅಂದ್ರೆ ಅವರು ಹಾಗೆ ಅವ್ರು ಯಾವತ್ತೂ ಕೂಡ ಆ ಗರ್ವದಿಂದ ಬೀಗಿದ್ದಿಲ್ಲ, ಯಾವತ್ತೂ ನಾನೊಂದು ದೊಡ್ಡ ಹೀರೋ ಅಂತ ತೋರಿಸ್ಕೊಂಡಿದ್ದಿಲ್ಲ. ಹಂಗಾಗಿ ಸುದೀಪ್ ಸರ್ ಅವ್ರ ಕಂಡ್ರೆ ಎಲ್ಲರಿಗೂ ಇಷ್ಟ. ಇವತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು. ತುಂಬಾ ಸಂತೋಷದಿಂದ ತುಂಬಾ ಹ್ಯಾಪಿಯಾಗಿ ಊಟ ಮಾಡ್ತಾ ಇದ್ದಾರೆ. ಅದನ್ನ ನೋಡೋದಿಗೆ ನಮಗೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಇದು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಸುದೀಪ್ ಸರ್ ಅವರು ಹೋಸ್ಟ್ ಮಾಡುತ್ತಿರುವಂತಹ, ಅಂದ್ರೆ ನಿರೂಪಣೆ ಮಾಡುತ್ತಿರುವಂತಹ ಕೊನೆಯ ಸೀಸನ್ ಆಗಿದೆ. ಮುಂದಿನ ಸೀಸನ್ ಸ್ಪರ್ಧಿಗಳಿಗೆ ಈ ಭಾಗ್ಯ ಸಿಕ್ಕಲ್ಲ. ಯಾಕೆಂದ್ರೆ ನಮ್ಮ ಸುದೀಪ್ ಸರ್ ಅವರು ಆಯ್ತಾ ಹೋಸ್ಟ್ ಮಾಡ್ತಾ ಇಲ್ಲ, ಅಂದ್ರೆ ನಿರೂಪಣೆ ಮಾಡ್ತಾ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿಗಳೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕೆಂದ್ರೆ ನೆಕ್ಸ್ಟ್ ಸೀಸನ್ ಇಂದ ಇದಿರಲ್ಲ. ನಮ್ಮ ಸುದೀಪ್ ಸರ್ ಅವರು ಇದಾರಲ್ಲ, ಅವ್ರಂತರ ಹೆಂಗೆ ಗೊತ್ತಾ, ಬೈಬೇಕಾದ್ರೆ ಬುದ್ಧಿ ಹೇಳಿ ಆಯ್ತಾ ಎಷ್ಟು ನಾಜೂಕಾಗಿ ಬೈಯೋದು ಅನ್ನೋದನ್ನ ಸುದೀಪ್ ಸರ್ ಹತ್ರ ಕಲ್ತ್ಕೋಬೇಕು. ಯಾಕೆ ಅಂದ್ರೆ ಎಲ್ಲ ಸೀಸನ್ಗಳಲ್ಲೂ ನೋಡಿದ್ರೆ ಎಂತ ಸಿಚುವೇಶನ್ ನಡೆದಿರ್ಲಿ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ವಾ. ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಏನು ವಾರದ ಕತೆ ಕಿಚ್ಚನ ಜೊತೆ ಅಂದ್ರೆ ತುಂಬಾ ನಾಜೂಕಾಗಿ ಆಯ್ತಾ ಹ್ಯಾಂಡಲ್ ಮಾಡಿ ಅವರಿಗೆ ತಿದ್ದುವಂತ ಪ್ರಯತ್ನ ಮಾಡ್ತಾರೆ. ಆಮೇಲೆ ಅವ್ರು ಒಳ್ಳೇದ್ ಮಾಡಿದಾಗ ಹೊಗಳುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಸುದೀಪ್ ಸರ್ ಅವರು ಎಲ್ಲರಿಗೂ ಇಷ್ಟ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಕಿಚ್ಚನ ಅಡುಗೆಯ ಸವಿರುಚಿ ಅಂತಾನೆ ಹೇಳ್ಬೋದು. ಅಲ್ಲಿ ಅವರು ಊಟ ಮಾಡೋದನ್ನ ನೋಡಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಕಿಚ್ಚ ಸುದೀಪ್ ಸರ್ ಅವರಿಗೆ ತುಂಬಾ ಚೆನ್ನಾಗಿ ಕುಕ್ ಮಾಡಕ್ ಗೊತ್ತು. ಯಾಕೆಂದ್ರೆ ಅವ್ರ ತಂದೆಯವರು ತುಂಬಾ ಅಂದ್ರೆ ಇಂದಿನ ಕಾಲದಿಂದನೂ ಇವತ್ತಿನವರೆಗೂ ಅವರು ಆಯ್ತಾ ಹೋಟೆಲ್ ಬಿಸ್ನೆಸ್ ಅಲ್ಲಿ ತುಂಬಾ ಮೇಲಿದ್ದಾರೆ. ಅವ್ರ ತಂದೆ ತಾಯಿಗಳು ಕೆಲವಷ್ಟು ಹಳೆಯ ನಟರುಗಳು ಬಾಯಲ್ಲೇ ಹೇಳಿದ್ದಾರೆ, ನಾವು ಅವ್ರ ಹೋಟೆಲಿಗೆ ಹೋಗಿ ಕೂರ್ತಾ ಇದ್ದು, ಅವ್ರ ಹೋಟೆಲಲ್ಲಿ ಹೋಗಿ ತಿಂತಾ ಇದ್ದು ಅಂತ. ಹಾಗಾಗಿ ನನಗೆ ಇನ್ನೂ ನೆನಪಿದೆ, ಸುಂದರ್ ಕೃಷ್ಣ ಅವರು ಅಂದ್ರೆ ಮೇಘನ ರಾಜ್ ಅವರ ತಂದೆಯವರು ಯಾವಾಗ್ಲೂ ಹೇಳೋರು, ನಮ್ಮ ಲವ್ ಹುಟ್ಟಿದ್ದೇನೆ ಆಯ್ತಾ ಆ ಸರೋವರ ಹೋಟೆಲ್ ಅಲ್ಲಿ, ಅವರು ಹೋಟೆಲ್ ಅಲ್ಲಿ ಹೋಗಿ ನಾನು ಆಯ್ತಾ ಪ್ರಮೀಳಾ ಜೋಶಿ ಅವ್ರನ್ನ ಮೀಟ್ ಮಾಡ್ತಿದ್ದೆ ಅಂತ ತುಂಬಾ ಸರಿ ಹೇಳಿದ್ದಾರೆ. ಹಾಗಾಗಿ
ಈ ಒಂದು ಅಡುಗೆ ಮಾಡೋದಿದೆಯಲ್ಲ ಅವರಿಗೆ ತುಂಬಾ ಆಯ್ತಂದ್ರೆ ಒಂದು ಹಾರ್ಟ್ಲಿ ಅವ್ರು ಮಾಡ್ತಾರೆ ಸುದೀಪ್ ಸರ್ ಅವರು. ನನಗೆ ಇನ್ನೂ ನೆನಪಿದೆ, ಸುದೀಪ್ ಸರ್ ಅವರು ಕೆಲವೊಂದು ಟೈಮಲ್ಲಿ ಆಯ್ತಾ ತುಂಬಾ ತುಂಬಾ ಅಡುಗೆಗಳ ಬಗ್ಗೆ ಅವ್ರು ಹೇಳ್ತಿರ್ತಾರೆ. ಅಂದ್ರೆ ಅದು ಈಗ ಇರಬೇಕು, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಅನ್ನೋದನ್ನ ಹೇಳ್ತಿರ್ತಾರೆ. ಒಂದು ಸೀಸನ್ ನಲ್ಲಿ ಅದೇ ಒಂದು ಪ್ರೋಗ್ರಾಮ್ ಕೂಡ ಇಟ್ಟಿದ್ರು, ಅಂದ್ರೆ ಕಿಚನ್ ಕೈ ರುಚಿ ತರ ಅಡುಗೆ ಮಾಡ್ತಾ ಅಲ್ಲಿ ಬಂದಂತಹ ಗೆಸ್ಟ್ ಹತ್ರ ಒಂದು 10 ಮಿನಿಟ್ಸ್ ಮಾತಾಡೋರು. ಅದೇ ರೀತಿ ಆಯ್ತಾ ಅವ್ರ ಹತ್ರ ಕೆಲವೊಂದು ಅಡುಗೆಗಳ ಬಗ್ಗೆ ಮಾಡ್ಬಿಟ್ಟು ಅವ್ರಿಗೆ ತಿನ್ಸಿ ಹೇಳೋರು ಹೇಗಿದೆ ಅಂತೇಳಿ. ಅದೆಲ್ಲ ನಾವು ನೋಡಿದೀವಿ ಸುದೀಪ್ ಸರ್ ಅವ್ರದ್ದು. ನಿಜವಾಗ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 11 ನಲ್ಲಿ ನಮ್ಮ ಸ್ಪರ್ಧಿಗಳು ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ತ್ರಿವಿಕ್ರಮ್, ಮೋಕ್ಷಿತಾ, ಆಮೇಲೆ ಉಗ್ರ ಮಂಜು ಅವರೆಲ್ಲ ನಿಜವಾಗ್ಲೂ ಹಾರ್ಟ್ ಎಲ್ಲ ತೋರಿಸಿ ಆಯ್ತಾ ಸುದೀಪ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು. ಅದು ನನಗೆ ತುಂಬಾ ಖುಷಿ ಆಯ್ತು. ಅದಲ್ಲದೇನೆ ಇವತ್ತಿನ ಎಪಿಸೋಡ್ ಇದೆಯಲ್ಲ ನಿಜವಾಗ್ಲೂ ಕೂಡ ಸಂತೋಷ, ದುಃಖ ಇವೆರಡರಿಂದ ಕೂಡಿರುತ್ತೆ. ನೋಡಕ್ಕೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನಪ್ಪ ಬೋರ್ ಆಗ್ತಾ ಇದೆ, ನೋಡಕ್ಕೆ ಆಗ್ತಿಲ್ಲ ಅಂದಾಗ ಆಯ್ತಾ ವೈಟ್ ಕಾರ್ಡ್ ಆಗಿ ರಜತ್ ಅವ್ರನ್ನ ಕರೆಸಿದ್ರು. ಆಮೇಲೆ ವೈಟ್ ಕಾರ್ಡ್ ಆಗಿ ಬಂದಂತಹ ರಜತ್ ಅವರು ಇನ್ನೊಂದು ಆಯ್ತಾ ಮೈಲಿಗಲ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ. ಅಂದ್ರೆ ತುಂಬಾ ಮಂಕಾಗಿ ಹೋಗ್ತಿದ್ದಂತಹ ಬಿಗ್ ಬಾಸ್ ಅನ್ನ ಸ್ವಲ್ಪ ಆಯ್ತಾ ಎಂಟರ್ಟೈನ್ ಮಾಡೋದ್ರಲ್ಲಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ ನಮ್ಮ ರಜತ್ ಅವರು. ಅದೇ ರೀತಿ ಇನ್ನೊಬ್ಬ ವೈಟ್ ಕಾರ್ಡ್ ಎಂಟ್ರಿ ಯಾರು ಅಂದ್ರೆ ನಮ್ಮ ಹನುಮಂತು ಕೂಡ ಬಂದ ಮೇಲೆ ಆಟದ ದಿಕ್ಕೆ ಬದಲಾಯಿತು. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಒಂದು ಚಿಕ್ಕ ವಿಷಯ ನಡೆಯುತ್ತೆ. ಆ ಚಿಕ್ಕ ವಿಷಯದಿಂದ ನಮ್ಮ ರಂಜಿತ್ ಅವರು ಮತ್ತೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದಾದ ನಂತರ ಆಯ್ತಾ ಬಿಗ್ ಬಾಸ್ ಏನು ನರಕ ಸ್ವರ್ಗ ಅಂತ ಇರುತ್ತೆ, ಆ ನರಕ ಎಲ್ಲ ಅದ್ರ ಮೇಲೆ ಏನೋ ಒಂದು ಕೇಸ್ ತರ ಆಗಿ ಆ ನರಕನು ತೆಗೆದು ಮತ್ತೆ ಎಲ್ಲ ಕೂಡ ಸ್ವರ್ಗ ಆಗುತ್ತೆ. ಸ್ವರ್ಗ ಆದ ನಂತರ ಸ್ವಲ್ಪ ಆಯ್ತಾ ಈ ಎಲ್ಲ ಗಲಿಬಿಲಿಗಳಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ನೋಡಕ್ಕೆ ಆಗ್ತಾ ಇಲ್ಲ, ಬೋರ್ ಹೊಡಿತಾ ಇದೆ ಅನ್ನೋ ಸಮಯದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 11 ಟೇಕಪ್ ತಗೊಳುತ್ತೆ. ಮತ್ತೆ ಇನ್ನೊಂದು ರೇಂಜ್ ಅಲ್ಲಿ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ, ಪ್ರೇಕ್ಷಕರನ್ನ ಆಯ್ತಾ ನೋಡುವ ತನ್ನತ್ತ ಸೆಳೆಯುತ್ತೆ. ಅಂದ್ರೆ ಪ್ರೇಕ್ಷಕರು ನಾವು ನೋಡಲ್ಲಪ್ಪ ಬಿಗ್ ಬಾಸ್ ಅಂತಿದ್ದರು ನಿಧಾನವಾಗಿ ಆಯ್ತಾ ನೋಡೋದಕ್ಕೆ ಆಯ್ತಾ ನಮ್ಮ ವೈಟ್ ಕಾರ್ಡ್ ಎಂಟ್ರಿಗಳು ಕಾರಣ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಯಾವಾಗ್ಲೂ ಅಷ್ಟೇನೆ, ನಾವ್ ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ, ಎಕ್ಸ್ಪೆಕ್ಟ್ ಗೊತ್ತಿಲ್ಲ. ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಿಜವಾಗ್ಲೂ ಕೂಡ ಸಕ್ಸಸ್ ಅಲ್ಲೇ ಹೋಗ್ತಿದೆ ಅಂತಾನೆ ಹೇಳ್ಬೋದು. ಅದಲ್ಲದೆ TRP ವಿಷಯಕ್ಕೆ ಬಂದ್ರೆ ಸೂಪರ್ ಡೂಪರ್ ಆಗಿ TRP ಕೂಡ ಆಯ್ತಾ ಹೋಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಹಿಟ್ ಕೂಡ ಆಗಿದೆ, ಸೂಪರ್ ಆಗಿ TRP ಕೂಡ ಬರ್ತಾ ಇದೆ. ಇದಾದ ನಂತರ ಈ ವೀಕ್ ಮುಗಿದ ನಂತರ ಇನ್ನೂ ಕೂಡ ನಿಮಗೆ ತುಂಬಾ ವಿಷಯಗಳಿದಾವೆ. ಏನಪ್ಪಾ ಅಂತಂದ್ರೆ ಹಳೆಯ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೇನೆ ಯಾರ್ಯಾರು ಹೋಗಿದ್ರು ಅವರೆಲ್ಲ ಮತ್ತೆ ಬಿಗ್ ಬಾಸ್ ಗೆ ಬರ್ತಾರೆ. ನಿಮಗೆ ಈ ಫೈನಲ್ ವೀಕ್ ಅಂತ ಏನಿದೆಯಲ್ಲ, ಆ ಫೈನಲ್ ವೀಕಿಗಿಂತ ಒಂದು ವೀಕ್ ಮುಂಚೆ ತುಂಬಾನೇ ಆಯ್ತಾ ಎಂಟರ್ಟೈನ್ ಮಾಡೋಕೆ ನಮ್ಮ ಬಿಗ್ ಬಾಸ್ ಫುಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನು ನಿಮಗೆ ಹೇಳಿದ್ದೆ ಈ ಸರಿ ಆಯ್ತಾ ಏನು ಒಂದು ಫ್ಯಾಮಿಲಿ ವೀಕ್ ಏನಿದೆ, ಈ ಫ್ಯಾಮಿಲಿ ವೀಕ್ ನಮ್ಮ ಬಿಗ್ ಬಾಸ್ ಅವರು ಬೇರೆ ರೀತಿನ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತ. ಅದರಂತೆ ನೀವು ನೋಡಿದೀರಾ ಎಷ್ಟು ಚೆನ್ನಾಗಿ ಫ್ಯಾಮಿಲಿ ವೀಕ್ ಹೋಯ್ತು ಈ ಒಂದು ವಾರ ಅನ್ನೋದು. ಹಾಗಾಗಿ ಫೈನಲ್ ವೀಕಿಗೂ ಕೂಡ ನಮ್ಮ ಬಿಗ್ ಬಾಸ್ ಅವರು ಬೇರೆ ತರದೇ ಒಂದು ಡಿಸೈನ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ. ನೋಡೋಣ ಏನೇನು ನಡೆಯುತ್ತೆ ಅನ್ನೋದು. ಇವತ್ತಿನ ಎಪಿಸೋಡಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.